ದೇವಸ್ಥಾನ ತುಂಬ ಒಳ್ಳೆಯದು. ನಿಮಿಷಾಂಬ ದೇವಿ ಕಷ್ಟ ಅಂತ ಯಾರು ಅವಳ ಹತ್ರ ಬಂದು ಬೇಡ್ತಾರೋ ಅವಳಿಗೆ ತುಂಬ ಒಳ್ಳೇದು ಮಾಡ್ತಾಳೆ. ನಾವು ತುಂಬ ಕಷ್ಟದಲ್ಲೇ ಇದ್ದು ತಾಯಿ ಬಂದು ಒಂದು ಅನ್ನ ಉಣ್ತಿದ್ದೀವಿ, ಬಟ್ಟೆ ಹುಡ್ಕೊತಾ ಇದ್ದೀವಿ, ಒಳ್ಳೆ ನೆಮ್ಮದಿಯಿಂದನೂ ಇದ್ದೀವಿ. ಇಲ್ಲಿ ಯಾರು ಒಳ್ಳೆಯದು ಅವಳು ಯಾರು ನಂಬಿ ಬರ್ತಾರೋ ಅವಳು ತುಂಬ ಒಳ್ಳೇದು ಮಾಡ್ತಾರೆ. ಅಷ್ಟೇ ಸಹ ನಮಗೆ ಗೊತ್ತಿರೋದು. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾನು ಶಿವಮೊಗ್ಗದಿಂದ ಬಂದಿರೋದು. ನಮ್ಮ ಫ್ಯಾಮಿಲಿ ಫಸ್ಟ್ ಟೈಮ್ ಬಂದಿದ್ದೆ. ಇದ್ರ ಬಗ್ಗೆ ಕೇಳಿದ್ವಿ ನಾವು. ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಗೊತ್ತಾಯ್ತು, ಇದು ಮುಕ್ತೇಶ್ವರ ಅನ್ನೋ ಒಬ್ಬ ಋಷಿ ಇದನ್ನು ಒಬ್ಬರು ಇವರು ಯಾರಿರ್ತಾರೆ ರಾಕ್ಷಸರು ಈ ಯಾಗನ ಕೆಡಿಸ್ಬೇಕು ಅಂತ ಬಂದಿರ್ತಾರೆ. ಆದರೆ ಮುಕ್ತೇಶ್ವರ ಅನ್ನೋ ಒಬ್ಬ ರಾಜ ಋಷಿ ಅವ್ನ ಕಾಪಾಡಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾನೆ, ಆಗಲ್ಲ. ಆವಾಗ ಪಾರ್ವತಿ ದೇವಿನ ಅವರು ಬೇಡ್ಕೊತಾರೆ, ಅಮ್ಮ ತಾಯಿ ಎಷ್ಟೇ ಶಕ್ತಿ ಉಪಯೋಗಿಸಿದ್ರು ಇವ್ರನ್ನ ನಾನು ಸಾಯಿಸೋಕ್ಕಾಗ್ತಾಯಿಲ್ಲ ಅಂತ. ಆವಾಗ ತಾಯಿ ಪಾರ್ವತಿ ಬಂದು ಶಕ್ತಿ ಸ್ವರೂಪಿಣಿ ಅವಳು ಒಂದೇ ಒಂದು ನಿಮಿಷದಲ್ಲಿ ಅವರಿಬ್ಬರನ್ನ ಸಾಯಿಸ್ತಾಳೆ, ಚಾನು ಮತ್ತು ಸುಮುಖಾನ. ಸೊ ಇದರಿಂದ ಏನಾಯಿತು, ಆ ಋಷಿ ಏನಂತಾರೆ ಮುಕ್ತೇಶ್ವರರು ಅಮ್ಮ ನಿಮಿಷಾಂಬ ಅಂತಾರೆ. ಒಂದೇ ನಿಮಿಷದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ದಲ್ಲ ಅಂತ ಆ ಹೆಸರು ಕೇಳಿದಾಗಿಂದ ಆ ತಾಯಿಗೆ ನಿಮಿಷಾಂಬ ಅಂತ ಆಯಿತು, ನಿಮಿಷಾಂಬಿಕೆ ಅಂತಾರೆ. ಸೊ ಈ ಪವಿತ್ರವಾದ ಸ್ಥಾನಕ್ಕೆ ಬಂದಿದ್ದು ನಮ್ಗೆ ಖುಷಿಯಾಗಿದೆ. ಅದ್ರ ಜೊತೆಗೆ ಅಲ್ಲಿ ಶ್ರೀಚಕ್ರ ಇದೆ, ಅದರಲ್ಲಿ ಎಲ್ಲ ಮೂರಾಕ್ಷರಗಳಿದಾವಲ್ಲ, ಅದು ಶಂಕರಾಚಾರ್ಯರು ಇಟ್ಟಿದ್ದು ಅಂತ ಯಾರೋ ಪ್ರತೀತಿ. ಸೊ ಇದೆರಡು ನೋಡಿ ತುಂಬ ಖುಷಿ ಆಯಿತು. 8:15 ಬಂದ್ವಿ ನಾವು. ಆ ಒಂದು ತಾಯಿ ದರ್ಶನ ಪಡೆದು ಧನ್ಯರಾದವು. ತುಂಬ ಸಂತೋಷ. ಯಾರು ಬೇಕಾದ್ರೂ ಬರ್ಬೋದು. ಒಳ್ಳೆಯ ನದಿ ಇದೆ, ಕಾವೇರಿ ನದಿ. ಸೊ ಇದರಲ್ಲಿ ನೀವು ಇದ್ಬಿಟ್ಟು ಒಳ್ಳೆಯ ಧನ್ಯರಾಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.